ತನ್ಕೋ ಅವನಿ. ಪರವಾಗಿಲ್ಲ ಅಕ್ಕ. ನನ್ಗೋಸ್ಕರ ನಾನು ಟೀ ಮಾಡ್ಕೊಂಡಿದೀನಿ, ಸ್ಟವ್ ಮೇಲೆ ಇದೆ, ಹೋಗ್ ತನ್ಕೋ. ಇವಾಗ ನಂಗೇನು ಬೇಡ ಅಕ್ಕ. ಏನ್ ವಿಷಯ? ಯಾಕೆ ಡಲ್ ಆಗಿದ್ಯಾ? ಆ ನಿಹಾರಿಕಾ ಇನ್ನೇನಾದ್ರೂ ಪ್ಲಾನ್ ಮಾಡಿದ್ಲಾ? ಆಸ್ತಿನ ಹೊಡ್ಕೊಳ್ಳೋದಕ್ಕೋಸ್ಕರ ತುಂಬಾ ದೊಡ್ಡ ಪ್ಲಾನ್ ಮಾಡಿದ್ಲಕ್ಕ. ಹೌದಾ? ನಿನ್ನೆ ಅವ್ರ ಅಪ್ಪ ಅಮ್ಮನ ಮನೆಗ್ ಕರ್ಸಿದ್ಲು, ಆಸ್ತಿ ಬಗ್ಗೆ ಕೇಳಿಸಿದ್ಲು. ಇವತ್ ಎಲ್ರ ಹತ್ರನೂ ಸೈನ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡ್ರು. ನಿಹಾರಿಕಾ ಜೀವನದ ಬಗ್ಗೆ ನೀವೊಂದು ಭರವಸೆ ಕೊಡ್ಬೇಕು. ನಿಮ್ ಎಲ್ಲ ಆಸ್ತಿನೂ ನಮ್ ನಿಹಾರಿಕಾ ಹೆಸರಿಗೆ ಬರೀರಿ. ನೀವು ಕೇಳ್ದ ಹಾಗೆ ಮಾಡ್ತೀನಿ. ಇರು ಭಾವ, ನೀನ್ ಸಹಿ ಹಾಕ್ಬೇಡ. ನನ್ ಮಾತ್ನ ಬೇಡ ಅಂದು ಸಹಿ ಮಾಡಿದ್ರೆ ನಾನ್ ಕೇಸ್ ಹಾಕ್ತೀನಿ. ನಂಗೊಂದ್ 10 ದಿನ ಟೈಮ್ ಕೊಡಿ. ಅತ್ತೆಯವ್ರ ಮಗ ಎಲ್ಲಿದಾರೋ ಅಂತ ಆಧಾರದ ಜೊತೆಗೆ ನಾನು ಕರ್ಕೊಂಡ್ ಬರ್ತೀನಿ. ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ ಗಂಡನ್ನ ಬಿಟ್ಕೊಡ್ತೀಯಾ? ಚಾಲೆಂಜ್ಗೆ ನಾನ್ ರೆಡಿ. ಅಷ್ಟಕ್ಕೂ ಬುದ್ಧಿ ಇದೆಯಾ ನಿನ್ಗೆ? ಶ್ರೀಕರ್ ದೂರ ಆಗಿದ್ ಪ್ರತಿ ಸಲ ನೀನ್ ಎಷ್ಟು ಕಷ್ಟಪಟ್ಟಿದ್ಯೋ ಮರ್ತೋದ್ಯಾ? ಇವಾಗ ಚಾಲೆಂಜ್ ಯಾಕೆ ಮಾಡ್ದೆ? ತಲೆ ಕೆಟ್ಟಿದ್ಯಾ ನಿಂಗೆ? ನಾನ್ ಆ ನಿರ್ಧಾರ ತಗೊಳ್ಳಿಲ್ಲ ಅಂದಿದ್ರೆ ನಿಹಾರಿಕಾ ಇಡೀ ಕುಟುಂಬನ ಬೀದಿಗೆ ತಂದ್ಬಿಡ್ತಾ ಇದ್ಲು ಅಕ್ಕ. ಆದ್ರೆ 10 ದಿನದಲ್ಲಿ 25 ವರ್ಷದಿಂದ ಕಾಣಿಸ್ತಿರೋ ಮಗನ್ನ ನೀನ್ ಹೇಗೆ ಕರ್ಕೊಂಡ್ ಬರಕಾಗತ್ತೆ? ನೀನೇನಾದ್ರೂ ಆಂಜನೇಯ ಅನ್ಕೊಂಡಿದ್ಯಾ? ಪರ್ವತನ ಹೊರೋಕಾಗೋ ಅಷ್ಟು ಭಾರನ ಭುಜದ ಮೇಲೆ ಹೊರೋದಕ್ಕೆ? ನಿನ್ ಸಾಮರ್ಥ್ಯಕ್ಕೂ ಮೀರಿದ ಕೆಲಸಗಳು, ನಿನ್ ಶಕ್ತಿಗೂ ಮೀರಿದ ಶಪಥಗಳನ್ನ ಮಾಡ್ದೆ ಅಂದ್ರೆ ನೀನ್ ನಾಶ ಆಗೋಗ್ತೀಯ ಕಣೆ. ಹೋರಾಡಿದ್ರೇನೆ ಅಲ್ವಾ ಅಕ್ಕ ಗೆಲುವು ಸೋಲು ಗೊತ್ತಾಗೋದು. ಪ್ರತಿ ಸಲ ನಿನಗ್ ಅಮ್ಮನವ್ರ ಸಹಾಯ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಇರ್ತಿದ್ಯೇನೋ. ಒಂದೊಂದ್ಸಲ ದೇವ್ರು ಒಳ್ಳೆಯವ್ರಿಗೆ ಕೂಡ ಪರೀಕ್ಷೆ ಇಟ್ಟು ನರಕ ತೋರಿಸ್ತಾನೆ. ಪ್ರಾಮಾಣಿಕನಾಗಿರೋ ಸತ್ಯ ಹರಿಶ್ಚಂದ್ರನ್ಗೆ ತಪ್ಪಿಲ್ಲ, ಧರ್ಮದ ಪರ ನಿಂತಿದ್ದ ಪಾಂಡವರಿಗೆ ಕೂಡ ತಪ್ಪಿಲ್ಲ. ಅವ್ರ ಮುಂದೆ ನೀನೇನು ದಡ್ಡಿ ತರ ಆಡ್ಬೇಡ. ಅವನಿನ ಬೈಬೇಡ ಬಂಗಾರ. ಕೇಳಿಸ್ಕೊಂಡೆ, ಎಲ್ಲ ಕೇಳಿಸ್ಕೊಂಡೆ. ಅವನಿ, ನಿಮ್ಮ ಅಕ್ಕ ಹೇಳ್ದ ಹಾಗೆ ಕಾಣಿಸ್ದೇ ಇರೋನು ಕೈಗೆ ಸಿಗೋದು ಅಂದ್ರೆ ತುಂಬಾ ಕಷ್ಟ ಅಲ್ಲ? ಈಗಿನ ಕಾಲದಲ್ಲಿ ಮಿಸ್ ಆಗಿರೋ ಸೆಲ್ಫೋನ್ ಸಿಗೋದೇ ಕಷ್ಟ ಅಂದ್ರೆ ಅಂಥದ್ರಲ್ಲಿ ಅವನು ಹೇಗೆ ಸಿಗ್ತಾನೆ? ಅವನು ಸಿಗೋದು ಅಸಾಧ್ಯ. ಅದಕ್ಕೆ ನಾನೊಂದು ಪ್ಲಾನ್ ಹೇಳ್ತೀನಿ, ನೀನ್ ಮಾಡು. ನನ್ನೇ ಮಗ ಅಂತ ಅವ್ರಿಗೆ ಪರಿಚಯ ಮಾಡು. 10 ದಿನದಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ಯಾ. ಕೊನೆ ನಿಮಿಷದಲ್ಲಿ ಏನೋ ಒಂದು ಆಧಾರ ತೋರಿಸಿ ನಂಬಿಸ್ದೆ ಅನ್ಕೋ, ನಿನ್ನ ಶ್ರೀಕರ್ ನಿನಗೆ ಸಿಗ್ತಾನೆ. ಆ ಥರ ಮೋಸ ಮಾಡೋದಕ್ಕಿಂತ ಸಾಯೋದೇ ಮೇಲು. ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಫಲಿತ ಸಿಗತ್ತೆ. ನಾನು ಹೋಗಿ ಬರ್ತೀನಕ್ಕ. ಅಯ್ಯೋ ಅವನಿ ಅವನಿ ಅವನಿ. ಅಲ್ಲ, ನೀವು ನನ್ನ ನೋವನ್ನು ಅರ್ಥನೇ ಮಾಡ್ಕೊಳಲ್ವಲ್ಲ? ಈ ರಹಸ್ಯವಾದ ಮಗ ದೊರೆ ತರ ಇದಾನೋ ಕಳ್ಳನ್ ತರ ಇದಾನೋ? ನಾನ್ ನಿಮ್ ಮನೆಗ್ ಸೊಸೆಯಾಗಿ ಬರೋದು ಮೊದ್ಲಿಂದನೂ ಅವನಿಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಕೊನೆ ನಿಮಿಷದಲ್ಲಿ ನನ್ನ ಹೆಸರಿಗೆ ನೀವು ಆಸ್ತಿನ ಬರೆಯೋ ಕಾರ್ಯಕ್ರಮನ ನಿಲ್ಲಿಸ್ಬಿಟ್ಲು. ಶ್ರೀಕರ್ನ ಅಮಾಯಕನಾಗಿ ಮಾಡಿ ಆಡ್ತಾ ಇದ್ದಾಳೆ. ಅವನಿಗಾದ್ರೂ ಬುದ್ಧಿ ಇರ್ಬೇಕಲ್ಲ. ಚಿಕ್ಕ ಬಾಮ ಇದೆ, ಏನು ಕಡಿಮೆ ಅಲ್ಲ ಬಿಡಿ. ನಮ್ ಮುಂದೆ ನಮಗ್ ಫೇವರ್ ಇರೋ ಹಾಗೆ ಡ್ರಾಮಾ ಮಾಡ್ತಿದ್ದಾನೆ. ಜನ ನಮ್ ಬಗ್ಗೆ ಏನ್ ಅನ್ಕೋತಾರೋ ಅಂತ ನೀವ್ ಅನ್ಕೋತೀರಾ ಅಷ್ಟೇ. ಅವ್ರನ್ನ ಮೊದ್ಲು ಮನೆಯಿಂದ ಆಚೆ ಹಾಕಿದ್ರೆ ಒಳ್ಳೇದಾಗ್ತಿತ್ತು. ಜನರು ನಮ್ ಬಗ್ಗೆ ಏನು ಅನ್ಕೊಳಲ್ಲ ಅಂತ ನೀವ್ ಅನ್ಕೋತಿದ್ದೀರಾ. ನಮ್ ಮುಂದೆ ಹೇಳ್ದೇ ಇದ್ರು ನಮ್ ಹಿಂದೆ ಅಂತೂ ಹೇಳ್ದೇ ಇರೋದಿಲ್ಲ. ಇದು ವಾಸ್ತವ. ಎಕ್ಸ್ಕ್ಯೂಸ್ ಮೀ. ನಿಮ್ಮನೆಯಿಂದ ನಮ್ಮನೆಗ್ ಬರೋದಕ್ಕೆ ಪರ್ಮಿಷನ್ ಕೇಳ್ತಿದ್ರಿ ಅಲ್ವಾ? ಮತ್ ಇವಾಗೇನು ಬಾರ್ಡರ್ ದಾಟಿ ನೇರವಾಗಿ ಬಂದಿದ್ದೀರಾ? ಏನು ಅನ್ಬೇಡ ಕಾವ್ಯ, ನಮ್ಮೆಲ್ರ ಮೇಲೆ ಕೇಸ್ ಹಾಕ್ಬಿಡ್ತಾಳೆ. ನಂದೊಂದು ರಿಕ್ವೆಸ್ಟ್. ಏನದು? ಇವತ್ತಿಂದ ನಾವು ಕೂಡ ನಿಮ್ ಜೊತೆ ಒಟ್ಟಿಗೆ ಇರ್ತೀವಿ, ನಿಮ್ ಜೊತೆ ಒಟ್ಟಿಗೆ ಓಡಾಡ್ತೀವಿ.
ಮನೆಯವ್ರ ತರ ಇರೋದಿಲ್ಲ. ನೋಡಿದ್ರ ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾಳೋ. ನೀನ್ ಶ್ರೀಕರ್ ಕೈಯಲ್ಲಿ ಸೈನ್ ಮಾಡಿಸಿಲ್ಲ ಅಂದ ಮಾತ್ರಕ್ಕೆ ನಾವೆಲ್ಲ ನಿನಗೆ ತಗ್ಗಿ ಬಗ್ಗಿ ನಡೀತೀವಿ ಅಂತ ಅನ್ಕೋಬೇಡ. ಬೇಡದೇ ಇರೋ ಹೀರೋಯಿಸಮ್ನ ಪ್ರದರ್ಶನ ಮಾಡಬೇಡ. ಮೊದಲು ಅವನಿ ಏನ್ ಹೇಳ್ತಾ ಇದ್ದಾಳೆ ಅಂತ ಕೇಳಿ. ನೀನೊಬ್ಬ ಅವನಿಗೆ ಕೋರಸ್ ಬ್ಯಾಚ್ ತರ ತಯಾರಾಗಿದ್ಯಾ? ಏನ್ ಮದ್ದಾಕಿ ಕೈವಶ ಮಾಡ್ಕೊಂಡಿದ್ದಾಳೋ ಏನೋ, ಪೂರ್ತಿಯಾಗಿ ಅವಳ ಮಾಯಲ್ಲಿ ಬಿದ್ದುಬಿಟ್ಟಿದ್ದಾನೆ. ನೀವು ನಮ್ ಜೊತೆಲೇ ಇರೋದಕ್ಕೆ ನಾನು ಒಪ್ಪಿಗೆ ಕೊಡೋದಿಲ್ಲ. ಮರ್ಯಾದೆಯಿಂದ ಹೋಗಿ. ಈ ಕುಟುಂಬಕ್ಕೆ ಸಂಬಂಧಿಸಿರೋ ಮುಖ್ಯವಾದ ಜವಾಬ್ದಾರಿನ ನಾನ್ ತಗೊಂಡಿದ್ದೀನಿ. 10 ದಿನದಲ್ಲಿ ವೇದವತಿ ಅವ್ರ ಮಗನ್ನ ಕಂಡು ಹಿಡಿದು ಕಣ್ಮುಂದೆ ಕರ್ಕೊಂಡ್ ಬಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ಆ ವಿಷಯಕ್ಕೆ ನಾನು ತುಂಬಾ ಸಲ ನಿಮ್ ಎಲ್ರ ಹತ್ರನೂ ಮಾತಾಡ್ಬೇಕಾಗಿ ಬರತ್ತೆ. ಅವಾಗ ಮಾತಿಗೂ ಏನ್ರಿ ನಿಮ್ ಮನೆಗ್ ಬರ್ಬೋದಾ, ಏನ್ರಿ ಅದೇನು ಇದೇನು ಅಂತ ತೊಂದರೆ ಕೊಡೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ಪರ್ಮಿಷನ್ ಕೇಳ್ತಿದ್ದೀನಿ. ನನ್ ಸೌಲಭ್ಯ ನನ್ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಮ್ ಸೌಲಭ್ಯಕ್ಕೋಸ್ಕರ. ದಯವಿಟ್ಟು ಬೇರೆ ತರ ಭಾವಿಸ್ಕೊಳ್ದೆ ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂತೀನಿ. ಅತ್ತೆ, ಕಾಣಿಸ್ದೇ ಇರೋ ನಿಮ್ ಮಗನ್ ಬಗ್ಗೆ ಪೇಪರಲ್ಲಿ ಹಾಕ್ಸಿದ್ರೆ ಸರಿ ಹೋಗತ್ತಲ್ವಾ? ಈ ಅವನಿಗೆ ಆ ಕೆಲ್ಸನ ನಾವು ಒಪ್ಸೋದ್ ಯಾಕೆ ಹೇಳಿ? ಹೌದತ್ತೆ, ಅವನಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ ಅಂದ್ರೆ ನಿಮ್ ಮಗ ಕಾಣಿಸಿದ ತಕ್ಷಣ ಹೊಸ ಡ್ರಾಮಾ ಆಡಕ್ಕೆ ತಯಾರಾಗ್ತಿದ್ದಾಳೆ. ಅದಕ್ಕೆ ಪೇಪರ್ ಆಡೇ ಬೆಟರ್ ಅಂತ ನನ್ ಫೀಲಿಂಗ್. ಸ್ವಯಂವರ ಪ್ರಕಟಿಸಿದ ಹಾಗೆ ಅಜ್ಞಾತ ವಾರಸ್ದಾರನ್ಗಾಗಿ ವೇದವತಿಯವ್ರ ಕುಟುಂಬ ಕಾಯ್ತಿದೆ ಅಂತ ಪ್ರಕಟಿಸಿದ್ವಿ ಅನ್ಕೊಳ್ಳಿ. ನಿಮ್ ಮಗ ಬೇಗ ಬರೋ ಅವಕಾಶ ಇದೆ. ನಮ್ಮ ಮಗ ಹೇಗಿರ್ತಾನೆ ಗೊತ್ತಿಲ್ಲ. ಕೊಟ್ಟ ಅಡ್ವರ್ಟೈಸ್ಮೆಂಟ್ನ ಅವಕಾಶವಾಗಿ ಇಟ್ಕೊಂಡು ಯಾರಾದ್ರೂ ಬರ್ಬೋದು. ಅದು ಇನ್ನೂ ಅಪಾಯಕರ. ಪೇಪರ್ ಆಡ್ ಕೊಟ್ರೆ ಮರ್ಯಾದೆ ಹೋಗುತ್ತೆ ಹೊರತು ಪ್ರಯೋಜನ ಆಗಲ್ಲ. ಅಂತ ಪ್ರಾಬ್ಲಮ್ಸ್ ಬರಬಾರ್ದು ಅಂತಾನೆ ನಾನ್ ನಿಮಗ್ ಮಾತು ಕೊಟ್ಟಿರೋದು. ಕೊನೆಗೆ ನನ್ ಗಂಡನ್ನೇ ಬಿಟ್ಕೊಡೋ ಅಂತ ಚಾಲೆಂಜ್ ಮಾಡಿದ್ದೀನಿ. ಸರಿ, ಕಾಣಿಸ್ದೆ ಹೋಗಿರೋ ನನ್ ಮಗನಿಗೋಸ್ಕರ ನೀನ್ ಹೇಳಿದ್ದಕ್ಕೆ ನಾನು ಒಪ್ಕೋತಿದ್ದೀನಿ. ಥ್ಯಾಂಕ್ಸ್. ನೀನು ನಮ್ ಜೊತೆಗೆ ಒಟ್ಟಿಗೆ ಇರಬಹುದು ಅಂದ ಮಾತ್ರಕ್ಕೆ ಓವರ್ ಮಾಡಬೇಡ. ಅಷ್ಟಕ್ಕೂ ಇವಾಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ನಾನು ಹೇಳೋದಕ್ಕೂ ಮೊದಲು ನಿಮ್ಮಿಂದ ನನ್ನ ಕೆಲವು ವಿವರಗಳು ಬೇಕು. ಏನದು? ಬಾವಾ, ಪೆನ್ನು ಬುಕ್ಕು ತಗೊಂಡ್ ಬರ್ತೀರಾ? ಪಾಯಿಂಟ್ ನಂಬರ್ 1. ನಿಮಗ್ ದೂರ ಆಗಿರೋ ಮಗ ಶ್ರೀಕರ್ ಭಾವಂಗಿಂತ ಮೊದ್ಲೇ ಹುಟ್ಟಿರೋದಕ್ಕೆ ಅವರಿಗೆ ಒಂದು 26 ವರ್ಷ ಇರ್ಬೋದಾ? ಅಷ್ಟೇ ಅಲ್ವಾ? ಅಷ್ಟೇ. ಓಕೆ. ಪಾಯಿಂಟ್ ನಂಬರ್ 2. ಅವ್ರಿಗೆ ನೀವು ಯಾವ ಹಾಸ್ಪಿಟ್ಲಲ್ಲಿ ಜನ್ಮ ಕೊಟ್ಟಿದ್ದು? ನನ್ನ 4 ಡೆಲಿವರಿನೋ ನಮ್ಮೂರಿಗೆ ಹತ್ರದಲ್ಲಿರೋ ರುದ್ರಾವರ ಅನ್ನೋ ಊರಲ್ಲೇ ನಡೆದಿದ್ದು. ಅಂದ್ರೆ ನಮ್ ಹಳ್ಳಿಗೆ ಹತ್ರದಲ್ಲಿರೋದಾ? ಹೌದು. ಆಗೆಲ್ಲ ನಮ್ಮ ಹಳ್ಳಿಲಿ ಆಸ್ಪತ್ರೆಗಳು ಇರಲಿಲ್ಲ. ಸುತ್ತಮುತ್ತ ಹಳ್ಳಿಯವರೆಲ್ಲ ಆ ಊರಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ನೋಡ್ಕೋತಿದ್ರು. ಆಮೇಲೆ ನಾನು ನಮ್ಮ ಯಜಮಾನ್ರು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಈ ಊರಿಗೆ ಬಂದ್ವಿ. ಏನೋ ದೊಡ್ಡ ಎನ್ಕ್ವೈರಿ ಆಫೀಸರ್ ಆಗಿ ಬಿಲ್ಡಪ್ ಕೊಡ್ತಿದ್ದಾಳೆ. ಎನ್ಕ್ವೈರಿ ಸಮಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ ಪೃಥ್ವಿರಾಜ್ ಅವರೇ, ಮ್ಯಾಟರ್ ಡೈವರ್ಟ್ ಆಗತ್ತೆ. ಪಾಯಿಂಟ್ ನಂಬರ್ 3. ಓಕೆ, ಪ್ರೈಮರಿ ಸ್ಟೇಜಲ್ಲಿ ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲಾನು ನೀವು ಕೊಟ್ಟಿದ್ದೀರಾ. ಮಿಕ್ಕಿರೋ ಡೀಟೇಲ್ಸ್ ಎಲ್ಲಾನು ನಾನು ಆಮೇಲೆ ಕೇಳ್ತೀನಿ. ಇಲ್ಲಿವರೆಗೂ ನಾನು ಪ್ರಾಥಮಿಕವಾಗಿ ಶೇಖರಿಸಿರೋ ವಿವರಗಳ ಪ್ರಕಾರ
ನಂಗೆ ಒಂದ್ ಮುಖ್ಯವಾದ ಪಾಯಿಂಟ್ ಗೊತ್ತಾಯ್ತು. ಏನದು? ನೀವೇನು ಮಗು ಸತ್ತೋಯ್ತು ಅಂತ ಅಂದ್ರಿ, ಗುರುಗಳು ಮಗು ಬದುಕೆ ಇದೆ ಅಂತ ಹೇಳಿದ್ರು. ಸೊ ಎರಡಕ್ಕೂ ಮಧ್ಯ ಒಂದ್ ಘಟನೆ ನಡೆದಿದೆ. ನಿಮ್ ಮಗು ಸತ್ತೋಗಿದೆ ಅಂತ ನಿಮ್ ಹತ್ರ ಸುಳ್ಳು ಹೇಳಿದ್ದಾರೆ. ಹಾಸ್ಪಿಟಲ್ ಸ್ಟಾಫ್ಗೆ ಅಂತ ಅಗತ್ಯ ಏನಿರುತ್ತೆ? ಸ್ಟಾಫೇ ಆಗಿರ್ಬೋದು ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತಿಲ್ಲ, ಬೇರೆಯವರು ಕೂಡ ಆಗಿರ್ಬೋದು. ರಾತ್ರಿ ಯಾವುದೋ ಸಿನಿಮಾ ನೋಡಿ ನಮ್ಮ ಹತ್ರ ಬಿಲ್ಡಪ್ ಕೊಡ್ತಿದ್ದಾಳೆ. ದಯವಿಟ್ಟು ಇಂಥ ವಿಷಯದಲ್ಲಿ ಕಾಮಿಡಿ ಮಾಡಬೇಡಿ. ಹಾಗೆ ಸುಳ್ಳು ಹೇಳಿರೋರಾಗ್ಲಿ ಹೇಳಿಸ್ತವ್ರಾಗ್ಲಿ ನಿಮಗೆ ಶತ್ರುಗಳಾಗಿರ್ಬೋದು. ನಿಮ್ಮಿಂದ ದುಡ್ಡನ್ನ ಅವ್ರು ಆಸೆ ಪಟ್ಟಿರ್ಬೋದು. ಅಥವಾ ಅವ್ರಿಗೆ ಮಕ್ಕಳಿಲ್ಲದೆ ಇರೋದ್ರಿಂದ ಆಗಿರ್ಬೋದು. ಇಲ್ಲಿವರೆಗೂ ನಿಮಗೆ ಯಾರಿಂದನೂ ಯಾವುದೇ ಡಿಮ್ಯಾಂಡ್ಸ್ ಬರ್ದೇ ಇರೋದ್ರಿಂದ ಏನೋ ರಹಸ್ಯ ಇದೆ. ಅವನಿ ಹೇಳಿದ್ರಲ್ಲಿ ತುಂಬಾ ಲಾಜಿಕ್ ಇದೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸೊ ನನ್ನ ಇನ್ವೆಸ್ಟಿಗೇಷನ್ ಆ ಊರಿಂದನೇ ಶುರು ಮಾಡ್ತೀನಿ. ರಹಸ್ಯನ ಆದಷ್ಟು ಬೇಗ ನಾನು ಭೇದಿಸ್ಕೊಂಡು ಬರ್ತೀನಿ. ಅವನಿ ತುಂಬಾ ಜಾಸ್ತಿ ಮಾಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ನಮ್ ಜೊತೆ ಸೇರ್ಕೋಬೇಕು ಅಂತ ಈ ತರ ನಾಟಕ ಮಾಡ್ತಾ ಇದ್ದಾಳೆ. ನೋಡೋಣ, ಆ ನಾಟಕ 10 ದಿನ ಆದ್ಮೇಲೆ ಬಯಲಾಗುತ್ತೆ ಅಲ್ಲ. ಅವನಿ ಪ್ರಯತ್ನ ಯಾವುದೇ ಪರಿಸ್ಥಿತಿಲೂ ಸಕ್ಸಸ್ಫುಲ್ ಆಗಬಾರ್ದು. ಅವಾಗ ಶ್ರೀಕರ್ ನನಗ್ ಸಿಗ್ತಾರೆ. ಅತ್ತೆಯವ್ರ ಮಗ ಯಾವುದೋ ಒಂದು ಜಾಗದಲ್ಲಿ ಒಳ್ಳೆ ರೀತಿಯಿಂದ ಬದುಕ್ತಿರ್ತಾರೆ. ಅವನನ್ನು ಹಿಡ್ಕೊಂಡ್ರೇನೆ ನಾನು ಅನ್ಕೊಂಡ ಹಾಗೆ ಚಾಲೆಂಜಲ್ಲಿ ಗೆಲ್ಲೋಕ್ಕಾಗೋದು. ನನ್ನ ಶೇಖರ್ ಭಾವನ ದೂರ ಮಾಡ್ಕೊಳ್ದೇನೆ ಕಾಪಾಡ್ಕೊಳ್ಳೋದಕ್ಕಾಗೋದು. ಎಷ್ಟು ದೂರ ಓಡೋಗ್ತೀಯೋ? ಎಷ್ಟು ದಿನ ತಪ್ಪಿಸ್ಕೋತೀಯ? ಸರಿಯಾಗಿ ಸಿಕ್ತೆ ಕಣೋ. ಸಾರ್, ನನ್ನನ್ನು ಹಿಡಿಯಕ್ಕೆ ನಿಮ್ಮ ಕೈಲಿ ಆಗಲ್ಲ ಸಾರ್. ಈ ಸಿಚುವೇಶನಲ್ಲೂ ನಿನ್ನ ಕಾನ್ಫಿಡೆನ್ಸ್ ಏನೋ ತಂದೆ? ಕಾನ್ಫಿಡೆನ್ಸ್ ಏನಾ? ಯಾರಾದ್ರೂ ಹತ್ರ ಬಂದ್ರೆ ಈ ಹುಡುಗಿ ಕತ್ನ ಕೋಳಿ ಕತ್ತರಿಸ್ದಾಗೆ ಕತ್ತರಿಸ್ಬಿಡ್ತೀನಿ. ಏಯ್, ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ ಕಣೋ. ಜೀವನದಲ್ಲಿ ಜೈಲಿಂದ ಹೊರಗಡೆ ಬರೋಕ್ಕಾಗಲ್ಲ. ನಿನ್ನಿಷ್ಟ. ಅಷ್ಟು ಸೀನೆಲ್ಲ ಇಲ್ಲ ಸರ್ ನಿಮಗೆ. ಎಲ್ಲ ದೂರ ಹೋಗಿ. ಸ್ವಲ್ಪ ಕುಂಕುಮ ಕೊಡಿ. ಯಾಕೆ? ಕೊಡಿ, ಹೇಳ್ತೀನಿ.
ಮಾಡ್ಬೇಡ, ನನ್ನ ಬಿಟ್ಬಿಡು. ಪೊಲೀಸರು ನನ್ನ ಬಿಟ್ರೇನೆ ನಾನ್ ನಿನ್ನ ಬಿಡೋದು. ಮರ್ಯಾದೆಯಿಂದ ಬಿಡ್ತೀಯಾ ಇಲ್ವಾ? ಮರ್ಯಾದೆಯಿಂದ ನಾನು ಹೋಗೋದಕ್ಕೆ ದಾರಿ ಬಿಡಿ. ಆಗಲ್ಲ. ಅರೆ ಅದೇನ್ ಸರ್ ಹಾಗಂತೀರಾ? ನಾನೇನಾದ್ರೂ ಹೆಲಿಕಾಪ್ಟರ್ ಕೇಳದೆ? ದಾರಿ ತಾನೇ ಕೇಳಿದ್ದು. ನೀನ್ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಯಾರು ಅದು? ನಿನ್ಗೇನೂ ಆಗಲ್ಲ, ನೀನ್ ಭಯ ಪಡ್ಬೇಡ. ಅವತ್ತು ಹೂವಿನ ಬುಟ್ಟಿನ ಕಿತ್ಕೊಂಡ್ಲು, ಇವತ್ತು ಪೊಲೀಸರಿಗೆ ಹಿಡ್ಕೊಟ್ಲು. ತುಂಬಾ ಬುದ್ಧಿವಂತಿಕೆಯಿಂದ ನಡ್ಕೊಂಡಿ ಅಮ್ಮ. ಥ್ಯಾಂಕ್ ಯು. ಇವನ್ ವಿಷಯನ ನಾನು ನೋಡ್ಕೋತೀನಿ. ಏ ಹುಡುಗಿ, ಇಲ್ಲಿವರೆಗೂ ನಾನು ಪೊಲೀಸರಿಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ಫಸ್ಟ್ ಟೈಮ್ ನಿನ್ನಿಂದ ಸಿಕ್ಕಾಕೊಂಡೆ. ಇನ್ ಮುಂದೆ ಯಾವತ್ತೋ ಒಂದ್ಸಲ ಯಾವುದೋ ಒಂದು ಜಾಗದಲ್ಲಿ ಸಿಗ್ತೀಯ, ಆವಾಗ ನಿನ್ನ ನೋಡ್ಕೋತೀನಿ. ನಡಿಯೋ. ಥ್ಯಾಂಕ್ಸ್ ಅಕ್ಕ. ನೀನ್ ಹುಷಾರಾಗಿ ಮನೆಗೆ ಹೋಗಮ್ಮ. ಸರೋಜಾ, ನಾನು ಹೊರಗಡೆ ಹೋಗಿ ಬರ್ತೀನಿ. ಆಯ್ತು ರೀ. ಹಲೋ ನಗಯ್ಯ, ನಾನು ಮೂರ್ತಿ. ಹಾ ಮೂರ್ತಿ, ಹೇಳು. ಆಟೋ ಏನಾದರೂ ಬೇಕಿತ್ತಾ? ಆಟೋ ಬಗ್ಗೆ ಅಲ್ಲ, ನಿನ್ನ ಮಗನ ಬಗ್ಗೆ ಹೇಳೋಣ ಅಂತ ಫೋನ್ ಮಾಡಿದೆ. ನನ್ನ ಮಗ ಮತ್ತೇನಾದರೂ ಘನಕಾರ್ಯ ಮಾಡಿದಾನೋ ಹೇಗೆ? ನಿನ್ನ ಮಗನ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸು ಅರೆಸ್ಟ್ ಮಾಡಿದಾರ? ಏನಾಯ್ತ್ರಿ? ನನ್ನ ಮಗ ಏನ್ ಮಾಡಿದಾರ್ರಿ? ಒಂದು ಹುಡುಗಿ ಕುತ್ತಿಗೆಗೆ ಚಾಕು ಹಿಡಿದಿದ್ದ, ಹೋಗಿ ಬಿಡಿಸ್ಕೊಳ್ಳಿ. ಫೋನ್ ಇಡ್ಲಾ? ಏನಾಯ್ತ್ರಿ? ಯಜಮಾನ್ರು ಯಾವುದೋ ಹುಡುಗಿ ಕತ್ತಿಗೆ ಚಾಕು ಹಿಡಿದಿದ್ರಂತೆ. ಪೊರ್ಕಿಗಳ ಹಾಗೆ ತಿರುಗೋರು ಕೊನೆಗೆ ಹೇಗಾಗ್ತಾರೋ ನೋಡಿದ್ಯಾ? ಮೊದ್ಲು ಅವನ್ನ ಬಿಡ್ಸ್ಕೊಂಡ್ ಬರೋಣ, ನಡೀರಿ ಅಳಿ ಅಂದ್ರೆ. ನಡೀರಿ. ನಾನ್ ಬರಲ್ಲ, ನೀನು ಹೋಗ್ಬಾರ್ದು. ಇದೇನ್ ಅಳಿ ಅಂದ್ರೆ? ಈ ಪೊರ್ಕಿನ ಹೆತ್ತಿದ್ರೋಳು ನೀವೇನಾ ಅಂತ ಅಲ್ಲಿ ಕೇಳ್ತಾರೆ. ಬೇಕಾ? ನಮ್ಗೆ ಕುಂಬಳಕಾಯಿ ಅಷ್ಟು ಗೌರವ ಇಲ್ಲದೆ ಇದ್ರು ಹಾಗಲಕಾಯಿ ಅಷ್ಟಾದ್ರೂ ಗೌರವ ಇದೆ, ಅದು ಹೋಗುತ್ತೆ. ಹಾಗಂದ್ರೆ ಹೇಗೆ ಹೇಳಿ ಅಂದ್ರೆ? ದಿನಕ್ಕೊಂದು ಕೆಟ್ಟ ಕೆಲಸ ಮಾಡ್ತಿದ್ದಾನೆ. ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದೇ ಒಳ್ಳೇದು. ಅವನ್ ಎಂತವನೇ ಆಗಿದ್ರು ನಮ್ ಮಗ ರೀ. ನೀನ್ ಇನ್ನೇನು ಮಾತಾಡ್ಬೇಡ. ನೀವು ಬರ್ಲಿಲ್ಲ ಅಂದ್ರೆ ನಾನೇ ಹೋಗಿ ಅವನ್ನ ಬಿಡ್ಸ್ಕೊಂಡ್ ಬರ್ತೀನಿ. ಮಗನ್ ಮೇಲೆ ನಿಮಗ್ ಪ್ರೀತಿ ಇಲ್ಲ ಅಂದ್ರೆ ಮೊಮ್ಮಗನ್ ಮೇಲೆ ನನಗ್ ಪ್ರೀತಿ ಇದೆ. ಜಾಗ ಬಿಡು. ಅತ್ತೆ ಮಾವನ್ ಮಗನ್ ಹುಡ್ಕೊಡೋದಕ್ಕೆ ನಾನು ಈ ಕಂಕಣ ಕಟ್ಕೊಳ್ಳೋದಕ್ಕೆ ಕಾರಣ ಕೇವಲ ನಿಹಾರಿಕಾ ಮೇಲಿನ ದ್ವೇಷದಿಂದ ಅಲ್ಲ. ಅವ್ರು ಸಿಕ್ಕಿದ ಮೇಲೆ ಅತ್ತೆ ಮಾವನ್ ಕಣ್ಣಲ್ಲಿ ಸಂತೋಷನ ನೋಡೋದಕ್ಕೋಸ್ಕರ. ನನ್ನ ಸಂಕಲ್ಪ ನೆರವೇರೋ ಹಾಗೆ ನಂಗೆ ಆಶೀರ್ವಾದ ಮಾಡು.